ನಮಸ್ಕಾರ ರೀ ಧಾರವಾಡ ಮಂದಿಗೆ. ನಾನು ನಿಮ್ಮ ಓಣಿ ಹುಡುಗ ಅರುಣ್ ಮಾತಾಡೋದ್ರಿ. ಈಗ ಅಧಿಕ ಮಾಸ ಅಂಥೇಳಿ 3 ಹನುಮಪ್ಪಗೆ ಹೋಗ್ಬೇಕಂತೇಳಿ ಮೊದಲಿಂದ ಪದ್ಧತಿ ಐತಿ. ಅದಕ್ಕೆ ನೀವು ಯಾವ ಹನುಮಪ್ಪಗೆ ಹೋಗ್ಬೇಕಂತೇಳಿ ಹೇಳ್ತೀನಿ. ಕಾಂತೇಶ, ಮಾಂತೇಶ, ಶಾಂತೇಶ ಅಂಥೇಳಿ 3 ಹನುಮಪ್ಪ ದೇವಸ್ಥಾನ ಇವು ಎಲ್ಲೆಲ್ಲಿ ಬರ್ತಾವೆ ಅಂತೇಳಿ ಹೇಳ್ತೇನೆ ನಿಮಗೆ. ಪೂರ್ತಿ ವಿಡಿಯೋ ನೋಡ್ರಿ ನಂದು. ಫಸ್ಟ್ ಹೋಗ್ಬೇಕಾಗೋದು ಕದರಮಂಡಲಗಿ ಹನುಮಪ್ಪ. ಇದು ಎಲ್ಲಿ ಬರ್ತೈತೆ ಅಂದ್ರೆ ಬ್ಯಾಡಗಿ ಗುರ್ತಲ್ಲ ನಿಮ್ಗೆ, ಮೆಣಸಿನ್ಕಾಯಿಗೆ ಸುಪ್ರಸಿದ್ಧವಾದಂಥ ಬ್ಯಾಡಗಿ ಮೆಣಸಿನ್ಕಾಯಿ. ಅಲ್ಲಿಂದ ಭಾಳ ಅಂದ್ರೆ ಒಂದು 10 ಕಿಲೋಮೀಟ್ರ್ ಆಕೈತಿ. ಅಲ್ಲಿ ಕದರಮಂಡಲಗಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಶಾಂತೇನಹಳ್ಳಿ ಶಾಂತೇಶ. ಇದು ಕದರಮಂಡಲಗಿಯಿಂದ 27 ಕಿಲೋಮೀಟ್ರ್ ಆಕೈತಿ. ಇಲ್ಲಿಂದ ದರ್ಶನ ಮಾಡ್ಕೊಂಡು ಮತ್ತು ನೀವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕನ್ನೋದು ಹೇಳ್ತೀನಿ. ವಿಡಿಯೋ ಪೂರ ನೋಡ್ರಿ. ಇದು ಗುಡಿ ನೋಡಿದ್ರೆ ಹೊಸದು ಕಟ್ಟ್ಯಾರ ಅನಿಸ್ತೈತಿ, ಅದ್ರ ಒಳಗೆ ಹೋದ್ರೆ ಗುರ್ತಕೈತಿ ಇದು ಎಂಥ ಪುರಾತನವಾದಂಥ ಗುಡಿ ಐತಂಥೇಳಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು ಶಿಕಾರಿಪುರ ಭ್ರಾಂತೇಶ. ಸಾತೇನಹಳ್ಳಿಯಿಂದ ಜಸ್ಟ್ 49 ಕಿಲೋಮೀಟ್ರ್ ಆಗ್ತೈತಿ ಶಿಕಾರಿಪುರ ಭ್ರಾಂತೇಶ ಟೆಂಪಲ್. ಇದು ಮಸ್ತ್ ಐತ್ರಿ ಗುಡಿ. ಅದ್ರ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಧಾರವಾಡ 220 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲಿಂದ ಸೀದಾ ಬಂದ್ಬಿಡಿದ್ರಿ. ಬೆಳಗ್ಗೆ 6 ಗಂಟೆಗೆ ಬಿಡಬೇಕು. 6 ಗಂಟೆಗೆ ಬಿಟ್ಟರೆ ನೀವು ಕರೆಕ್ಟ್ ಮತ್ತು ಸಾಯಂಕಾಲ 8 ಗಂಟೆಗೆ ಅಂದ್ರೆ ಮತ್ತು ಧಾರವಾಡದಾಗ ರೀಚ್ ಆಗ್ತೀರಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ